ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಹಾಲ್ ಟಿಕೆಟ್ ತೊಗೊಂಬರೋಕ್ಕೆ. ಫುಲ್ ಮದುವೆ ಗಂಡು. ನಮಸ್ಕಾರ. ಹಾಯ್ ಅಂದ ಸಿಂಹ, ಇಂಪ್ರೆಸ್ ಆದ ಬ್ರಹ್ಮ. ಈ ಮುಖ ನೋಡ್ತಾ ಇದ್ದೀರಾ, ಹಳೆ ಸಬ್ಸ್ಕ್ರೈಬರ್ಸ್ ಆದ್ರೆ ಗೊತ್ತಿರತ್ತೆ ಈ ಮುಖ ಯಾವ ಮುಖ ಅಂತ. ಈ ಪೇಪರನ್ನ ಬಟಾಯಿಸಿ ಲವ್ ಮಾಡ್ತಿದ್ದ ಕಾಲೇಜ್ ಯುವಕ. ನನ್ನ ಜವಾಬ್ದಾರಿ ಎಲ್ಲ ಅವನಿಗೆ ಕೊಡ್ತಾ ಇದ್ದೀನಿ, ಅವ್ನು ಬ್ಲಾಗ್ ಮಾಡ್ತಾನೆ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೋನ್ ಮಾಡೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀವಿ. ಅದು ಸತ್ಯ ಅವನು ಮನೆ ಹತ್ರ ಬಂದಿದ್ದಾನೆ. ಏನಕ್ಕೆ ಅಂತ ಅಂದರೆ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಹಾಲ್ ಟಿಕೆಟ್ ತೊಗೊಂಬರೋಕ್ಕೆ. ಫುಲ್ ಮದುವೆ ಗಂಡು. ನಮಸ್ಕಾರ. ಒಂದು ನಮಸ್ಕಾರ ಹಾಕಕ್ಕೂ ಬರಲ್ಲ ನಿನಗೆ. ಏನ್ ಓದಿದ್ರೆ ಏನಯ್ಯ ಪ್ರಯೋಜನ? ಮ್ಯಾನರ್ಸ್ ಇರ್ಬೇಕಣಯ್ಯ, ಮ್ಯಾನರ್ಸ್. ಹಾಯ್ ಅಂದ ಸಿಂಹ, ಇಂಪ್ರೆಸ್ ಆದ ಬ್ರಹ್ಮ. ಸೊ ಆ್ಯಕ್ಚುಲಿ ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಎನಿಥಿಂಗ್ ಇಸ್ ಫೈನ್, ಬನ್ನಿ. ಯಾಕಂದರೆ ನನ್ನ ಹತ್ರ ಗಾಡಿ ಇಲ್ಲ, ನಾನು ಬೈಕು ಸರ್ವಿಸಿಗೆ ಕೊಟ್ಟಿದ್ದೀನಿ. ಆ್ಯಂಡ್ ಆ್ಯಕ್ಟಿವಾ ಬಂದು ಅಮ್ಮ ತೊಗೊಂಡೋಗ್ತಾರೆ, ಯಾಕಂದರೆ ನನ್ನ ತಮ್ಮನ ಕರ್ಕೊಂಬರ್ಬೇಕು. ನಾನು ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಇವ್ನಿಗೆ ಹೇಳಿದೆ ಸರಿ ಬಾ ಅಂತಂದ. ಅದಕ್ಕೆ ಅವ್ನ ಗಾಡೀಲಿ ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ ಟು ದ ಕಾಲೇಜ್. ಎಷ್ಟೋ ದಿನ ಆದಮೇಲೆ ಹೋಗ್ತಿರೋದು ಅಲ್ವಾ ರಾಮು? ಬನ್ನಿ ಇವಾಗ ಹೊರಡೋಣ. ಸಂತೂಗೆ ಫೋನ್ ಮಾಡಬೇಕಂತ ಮಾಡು. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಕಾಲೇಜಿಗೆ ರೀಚ್ ಆಗಿದ್ದಾಯಿತು. ಗಾಡಿ ಆ್ಯಕ್ಚುಲಿ ಬಿಸಿಲಲ್ಲಿ ನಿಲ್ಸಕ್ಕೆ ಹೋಗಿ ಇವಾಗ ನೆರಳು ನಿಲ್ಸಿದ್ದಾನೆ. ಸೊ ಈಗ ಸಂತು ಬರಬೇಕು, ಅಭಿ ಬರಬೇಕು. ಲೆಟ್ಸ್ ವೆಯ್ಟ್. ಬನ್ನಿ, ಏನೇನಾಗತ್ತೆ ಇವತ್ತು ಗೊತ್ತಿಲ್ಲ, ನೋಡೋಣ. ಆದರೆ ಕೇಳ್ತಾ ಇದ್ರಿ ಮಜಾ ಬೇಕು. ಈ ಬ್ಲಾಗಲ್ಲಿ ಖಂಡಿತ ಕೊಡ್ತೀನಿ. ಭುವನ್, ಇನ್ನೊಂದು ವಿಷಯ ಗೊತ್ತಾ, ಇವತ್ತು ಕಾಲೇಜಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೌದಾ? ಯಾರು ಹೇಳಿದ್ದು? ಯಾರು ಹೇಳಿದ್ರು? ಗೊತ್ತಿಲ್ಲ ವಿಷಯ. ನಿಜಾನಾ? ನಿಜವಾಗ್ಲು ಅದೇನೋ ಸೌಂಡು. ಯಾರಿಗೆ ಮಾಡ್ತಿರೋದು? 12 ಗಂಟೆಯಿಂದ. ಬನ್ನಿ ಹೋಗೋಣ. ಗೈಸ್ ನನ್ನ ಜೊತೆ ನೋಡಿ ಯಾರಿದ್ದಾರೆ. ಎಷ್ಟೋ ದಿನ ಆದಮೇಲೆ ಬ್ಲಾಗಲ್ಲಿ ಈ ಮುಖ ನೋಡ್ತಾ ಇದ್ದೀರ. ಹಳೆ ಸಬ್ಸ್ಕ್ರೈಬರ್ಸ್ ಆದ್ರೆ ಗೊತ್ತಿರತ್ತೆ ಈ ಮುಖ ಯಾವ ಮುಖ ಅಂತ. ಮಗನೇ, ಎಲ್ಲೋ ಸತ್ತಿದ್ದೆ ಇಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ರಿಯಾಕ್ಷನ್ ಲೆಸ್ ಮುಖ ಇದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ಮುಖ ನೋಡಿ, ರಿಯಾಕ್ಷನ್ ಲೆಸ್. ನೀವು ಏನೇ ಮಾತಾಡಿ, ಏನೇನು ಆಗ್ತಾ ಇದೆ, ಏನೇ ಎಮೋಷ್ನಲ್ ಆಗ್ತದೆ, ಈ ಮುಖ ಹಿಂಗೇ ಇರುತ್ತಿದೆ. ಕ್ಯಾಮ್ರಾ ಮುಂದೆ ಮಾತ್ರ ಈ ಥರ ಇರೋದು. ಸ್ಮೈಲ್ ಬಂತು. ಗೈಸ್ ನೀರು ಕುಡಿಬೇಕು ಅಂತ ಬಂದ. ನಾನು ಇಲ್ಲಿರೋದು ನೋಡಿಲ್ಲ, ನಾ ಈ ಬೋರ್ಡ್ ನೋಡಿದೆ. ನಾನು ಇಟ್ಕೊಂಡು ಏನು ಅಂದ್ಕೊಂಡೆ ಅಂದರೆ ನೀರು ಬಿಡೋ ಜಾಗ ಕಾಣೋ, ನೀರು ಕುಡಿಯೋ ಜಾಗ ಅಲ್ಲ ಅಂತ. ನನಗೂ ಅದೇ ಡೌಟ್. ನಾನು ವಿದ್ಯೆಗೂ, ನಾನು ಬುದ್ಧಿಗೂ, ನಾನು ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ 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 ಒದ್ದಾಡ್ತಾ ಇರ್ಬೇಕು. ಬುಕ್ಸ್ ಬೇಕಂತೆ, ಬುಕ್ಸ್ ತೊಗೊತವನೆ. ಗೈಸ್ ನಮ್ಮ ಅಭಿಷೇಕು ಬುಕ್ಸ್ ತೊಗೊಂಡ, ಅದಕ್ಕೆ ಅವರು ಇದು ಫ್ರೀಯಾಗಿ ಕೊಟ್ಟರು. ಆಯ್ತು, ಆಮೇಲೆ ಅಂತ ಹೇಳೋಕ್ಕಾಗಲ್ಲ. ಮಂಚೊಂದು ತೊಗೊಂಡೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಬನ್ನಿ, ಇವಾಗ ಸಂತು ಮತ್ತು ಸತ್ಯ ಕಾಯ್ತಾ ಇದ್ದಾರೆ. ಅವರಿಬ್ಬರನ್ನ ಮಾತಾಡಿಸ್ಕೊಂಡು ನಾನು ಸತ್ಯನ ಜೊತೆ ವಾಪಸ್ ಹೋಗ್ಬೇಕು ಮನೆಗೆ. ನಾನು ಗಾಡಿ ತಂದಿಲ್ಲ, ಅದಕ್ಕೆ ಹಾಲ್ ಟಿಕೆಟ್ ಎಷ್ಟೋ ಜನದ್ದು ಪ್ರಿಂಟೇ ಆಗಿಲ್ಲ ಗೈಸ್. ಸೊ ಅದಕ್ಕೆ ಈ ಸಲ ನಂದು ಕಾಯ್ತಾ ಇದ್ದೀನಿ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ಬೇಡಿ. ಮೋಸ್ಟ್ಲಿ ಆಗಿಲ್ಲ ಅಂದರೆ ತಿರ್ಗಾ ನಾಳೆ ಬರಬೇಕಾಗತ್ತೆ. ನೋಡೋಣ. ಇವಂದೇನೋ ಆಗಿತ್ತು, ಸಿಕ್ಬಿಡ್ತು. ಲೆಟ್ಸ್ ಸಿ. ಎಷ್ಟೋ ಜನ ಕಾಯ್ತಾ ಇದ್ದಾರೆ, ನೋಡೋಣ. ಬನ್ನಿ ಇವಾಗ ಕಾಲೇಜ್ ಹತ್ರ ಹೋಗಿ ಸಿಗ್ತೀನಿ, ಕೊಡ್ತೀನಿ. ಬೈ. ಜೈ ಶ್ರೀರಾಮ್ ಹೇಳ್ಬಿಡು. ಜೈ ಶ್ರೀರಾಮ್. ಜೋರಾಗೆ. ಹಿಂದೂ ಆಗಿದ್ರೆ ಜೋರಾಗಿ ಹೇಳು. ಜೈ ಶ್ರೀರಾಮ್. ಜೋರಾಗಿ ಕೇಳಿಸೋ ಥರ ಹೇಳು. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಇಬ್ಬಿಬ್ಬರನ್ನ ಪಟಾಯಿಸಿ ಲವ್ ಮಾಡ್ತಿದ್ದ ಕಾಲೇಜ್ ಯುವಕ. ಏನ್ರೋ ನಿಮ್ದಲ್ಲ ಏನು ಪರವಾಗಿಲ್ಲ, ಈಗೀಗ ಇವನಿಗೂ ಕೂಡ ಗಂಡಸ್ತನ ಬರ್ತಾ ಇದೆ. ಗೈಸ್, ನಾನು ಇವನ್ಗೋಸ್ಕರ ನಮ್ಮ ಕ್ಲಾಸ್ ಅವ್ರಿಗೋಸ್ಕರ ನಾನು ಮೇಲ್ಗಡೆ ಮಾತಾಡ್ತಾ ಇದ್ದೆ. ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಇಂಟರ್ನ್ಶಿಪ್ ಪ್ರಾಡಕ್ಟ್ಸ್ ಎಲ್ಲ ಇರ್ತದೆ, ಹೆಂಗೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೆ, ಹೆಲ್ಪ್ ಆಗ್ಲಿ ಇವ್ರಿಗೆ. ಮತ್ತೆ ಬರ್ತಾನೆ, ಮಗ ಬರ್ತಾ ಇಲ್ಲ, ಹೇಳ್ಕೊಡು ಅಂತ. ಈ ಬಿಸಿಲಲ್ಲಿ ನೋಡಲಿ ಇದಕ್ಕೊಂದು ಸಾಂಗ್ ಹಾಕು, ಕೋಟಿ ದೇವರ. ಏನ್ ಹೇಳ್ತೀನಿ ಬಾಯ್. ಬರೋಣ ಅಂದೆ, ಸಾರಿ, ಬರ್ತೀನಿ. ಹೋಗ್ಬಿಟ್ಟು ಬರ್ತೀಯಾ? ಹೋಗ್ಬಿಟ್ಟು ಬಾ. ಓಡ್ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಡ್ಬಾ. ಯಾವ ತಿರ್ಬೋಕಿ ನನ್ ಮಗನ್ ಗೊತ್ತು. ಟಾಟಾ, ಬಾಯ್ ಬಾಯ್. ಬಂತು ನೋಡು ಮೈ ಮೇಲೆ. ನೀನು ಹಂಗೆ ಆಡ್ತೀರಿ, ಅವನು ಹಂಗೆ ಅದೇ ಆಡ್ತಾನೆ. ಸ್ಪೆಕ್ಸ್ ನೋಡಿ, ಅದು ಇದು ರೀಲ್ ಅಲ್ಲಿ ಯೂಸ್ ಮಾಡಿದ್ನಲ್ಲ. ಗೈಸ್, ಇವಾಗ ನನ್ನ ಸ್ಥಾನನ ಇವಾಗ ನಾನು ಸತ್ಯಂಗ್ ಕೊಡ್ತಾ ಇದ್ದೀನಿ. ಈಗ ನನ್ನ ಜವಾಬ್ದಾರಿ ಎಲ್ಲ ಅವನಿಗೆ ಕೊಡ್ತಾ ಇದ್ದೀನಿ. ಅವ್ನು ಬ್ಲಾಗ್ ಮಾಡ್ತಾನೆ, ಹೇಗೆ ಮಾಡ್ತಾನೆ ಕಮೆಂಟ್ ಮಾಡಿ ಹೇಳಿ. ತಗೋ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಮಸ್ಕಾರ. ನಿನ್ನ ಸ್ಟೈಲು ನೀನು ಮಾಡ್ತಾ ಬಾ. ನಮ್ಮ ಸ್ಟೈಲಲ್ಲಿ ನಮ್ದು ಮಾಮೂಲಿ. ಇವಾಗ ಭುವನ್ ದೀಕ್ಷೆ ಕೊಟ್ಟಿದ್ದ ನನ್ನ ಸತ್ಯನ್ಗೆ. ಏನ್ ದೀಕ್ಷೆ ಅಂದ್ರೆ ಬ್ಲಾಗಿಂಗ್ ದೀಕ್ಷೆ ಮಾಡಿ ಕಂಟಿನ್ಯೂ. ಅವನೇ ಮಾಡ್ತಾನೆ ಈ ಬ್ಲಾಗ್ ಪೂರ್ತಿ ಅವನೇ ಮಾಡ್ತಾನೆ. ನನ್ನ ಸ್ಥಾನ ಹೇಗೆ ತುಂಬಿಸ್ತಾನೆ ಅಂತ ನೋಡೋಣ. ನಾನು ಸ್ಟಾರ್ಟಿಂಗ್ ಏನು ಹೇಳ್ತೀನಿ ಅದರಿಂದ ಸ್ಟಾರ್ಟ್ ಮಾಡೋಣ. ಬರೋಣ. ಅದು ಓನ್ ಡೈಲಾಗು, ನಮ್ಮ ಡೈಲಾಗ್ ಗೊತ್ತಲ್ಲ, ಹಾಯ್ ಅಂದ ಸಿಂಹ ಇಂಪ್ರೆಸ್ ಆದ ಬ್ರಹ್ಮ ಅಂತ. ಮತ್ತೆ ಸಂತೋಷ್ ಆರಾಮ? ಯಾಕಿರ್ಬೇಕು ನಿನ್ನಂತವ್ರು ಭೂಮಿ ಮೇಲೆ ಯಾಕಿರ್ಬೇಕು? ಫ್ಯಾನ್ಸ್ ಚಿತ್ರ ಅಂತಂದ್ರೆ ಊರು ತುಂಬಾ ನಮ್ಗೆ. ಬನ್ನಿ ಹೋಗೋಣ. ನಮ್ಮ ಕಾಲೇಜು. ಹೌದು, ಕಾಲೇಜ್ ಇದು. ಯಾವ ರೀತಿ ಕಾಲೇಜ್ ನಿಮ್ಮದು? ಫೋಟೋ 3 ಕ್ಲಾಸಲ್ಲಿ 3 ಒಂದೊಂದು. ಭಾರತದ 3 ಕೋತಿಗಳು ಅಲ್ಲಿ ಒಳಗಿದೆ ಅದು. ಇಲ್ಲಿದೆ ನೋಡಿ 3 ಜನ. ಇದು ನಾನು, ಇದು ಸತ್ಯ ಆಯಿತು, ಇದು ಸಂತು, ಸತ್ಯ. 3 ಜನ. ಬಟ್ ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿ, ಇದು ಹೇಳುತ್ತೆ ಕೆಟ್ಟ ದಿನ ನೋಡಬಾರ್ದು ಅಂತ. ಬಟ್ ಇವರ್ಡಿಕೆ ಕಣ್ಣು ಕಾಣಿಸುತ್ತೆ. ಇದು ಕೆಟ್ಟ ದಿನ ಕೇಳಿಸ್ಕೊಂಬಾರ್ದು ಅನ್ನತ್ತೆ. ಇವರ್ಡಿಕೆ ಕಿವಿ ಕೇಳಿಸುತ್ತೆ. ಇದು ಕೆಟ್ಟ ದಿನ ಮಾತಾಡಬಾರ್ದು ಅನ್ನತ್ತೆ. ಇವರ್ಡಿಕೆ ಬಾಯಿ ಇದೆ. ಲೈಬ್ರರಿಗೆ ಹೋಗೋಣ ಬನ್ನಿ. ಲೈಬ್ರರಿನ ತೋರಿಸಿ, ನಮ್ಮ ಕಾಲೇಜ್ ಲೈಬ್ರರಿನ. ಪ್ರಿನ್ಸಿಪಲ್ ಆಚೆ ಇದ್ದಾರೆ, ಬ್ಯುಸಿ ಇದ್ದಾರೆ ಆ್ಯಕ್ಚುಲಿ ಪ್ರಿನ್ಸಿಪಲ್ ಸರ್. ಲೈಬ್ರರಿಗೆ ಹೋಗೋಣ ಬನ್ನಿ. ಇವತ್ತು ಕಾಲೇಜಲ್ಲಿ ತುಂಬ ಜನ ಅಂದರೆ ಜನ ಸಾಗರ. ಏನಕ್ಕೆ ಅಂತ ಗೊತ್ತಿಲ್ಲ. ಕಾಲೇಜಲ್ಲಿ ತುಂಬ ರಶ್ ಇದ್ದಾರೆ. ಏನಕ್ಕೆ ಅಂತ ಭಯ ಪಡ್ಕೊಂಬೇಡ, ಹೋಗೋ ನಿನ್ನ ಜೊತೆ ನಾವು ಗೊತ್ತಾಯ್ತು. ಕಾಲೇಜಲ್ಲಿ ತುಂಬ ರಶ್ ಇದ್ದಾರೆ. ಏನಕ್ಕೆ ಅಂತ, ಕಾಲೇಜಲ್ಲಿ ತುಂಬ ಜನ ಇದ್ದಾರೆ. ಏನಕ್ಕೆ ಅಂತ ಅಭಿಮಾನಿಗಳು ಬ್ಲಾಗ್ ಮಾಡ್ತಾ ಇದೆಯಲ್ಲ ಅದಕ್ಕೆ. ನಂಗ ಸಾರಿ, ನಂಗೆ ಏನು ಅಭಿಮಾನಿ ಇಲ್ಲ, ಸಂತೋಷನ ಅಭಿಮಾನಿಗಳು. ಫ್ಯಾನ್ಸ್ ಏನೋ ಕ್ಯಾನ್ಸಲ್ ಆಯಿತು. ಪ್ಲಾನ್ ಕ್ಯಾನ್ಸಲ್. ಲೈಬ್ರರಿ ಬಿಡ್ತಾ ಇಲ್ಲ, ಯಾಕಂದ್ರೆ ಸಂತೋಷ್ ಬಂದಿದ್ದಾನೆ ಅಂತ. ಸಂತೋಷ್ ಬಂದಿರೋದಕ್ಕೋಸ್ಕರ ಲೈಬ್ರರಿಗೆ ಬಿಡ್ತಾ ಇಲ್ಲ. ಗೈಸ್, ಇವಾಗ PU ಇಂದ ಒಬ್ರು ಬರ್ತಾ ಇದ್ದಾರೆ, ನಮ್ಮ ಸಂತು ಅವರ ಅಭಿಮಾನಿ ಅಂತೆ. ಸೊ ಅದಕ್ಕೆ ಅವ್ರನ್ನ ಏನು ಮಾಡ್ಬೇಕಂತ ಅವರು ಏನು ಮಾಡ್ಬೇಕಂತ. ಅದನ್ನ ಸಂತೋಷ್ಗೆ ಮೀಸೆ ಹಿಂಗೆ ಮಾಡ್ಬೇಕಂತೆ, ಗೊತ್ತಿಲ್ಲ. ಸಾಕ್ಬೇಡಿ, ಬರೀ ಇಂಥದೆಯ. ಸಂತು, ಏನೋ ಗೆಟ್ ರೆಡಿ. ಆಲ್ ದಿ ಬೆಸ್ಟ್ ಮ್ಯಾನ್, ಆಲ್ ದಿ ಬೆಸ್ಟ್. ಬರ್ತಾ ಇದ್ದಾರೆ. ಫ್ಯಾನ್ ಅಪ್ಪ, ಅಭಿಮಾನಿಗಳು ಬರ್ತಾ ಇದ್ದಾರೆ. ಸಂತೋಷ್ ಅಭಿಮಾನಿ. ಇವಾಗ ಬಂದು ನೀನೇನು ಮಾತಾಡ್ಸಿಲ್ಲ ಅಂದ್ರೆ ಹೌದು, ಹೆಂಗ್ ನಡೀತು ಪ್ರೋಗ್ರಾಮು? ಲೇ ತಲೆ ಮಾಡಕ್ ಹೋಗ್ಬೇಡ. NSS ನ್ಯಾಷನಲ್ ಕ್ಯಾಂಪ್ ಹೋಗಿದ್ದ ಫ್ರೆಂಡ್ಸ್ ನೋಡಿ. ಅದೇನು ಅಲ್ಲ, ಸುಮ್ಮನಿರೋ. ಕಾಲೇಜ್ ಬರೋದು ದೊಡ್ಡ ವಿಷಯ. ಏನೋ ಬಂದ್ರು ಸಂತು. ಲೇ ತಲೆಗೆ ಶೂಟ್ ಹಾಕದ್ ನಿಲ್ಸ್ರಲ್ಲ ಇಬ್ರು. ಇವಾಗ ಬಂದು ಮಾತಾಡ್ಸಿಲ್ಲ ಅಂದ್ರೆ ಕೇಳಿ. ಫ್ರೆಂಡ್ಸ್ ಇಬ್ರು ಸೆಕ್ ಮಾಡ್ತಾವ್ರೆ ಸುಮ್ಮನೆ. ಒಳ್ಳೆ ಹುಡುಗನ ಹಾಳು ಮಾಡ್ತಿದ್ದಾರೆ. ಕಂಟೆಂಟ್ಗೋಸ್ಕರ ಏನೇನೋ ಮಾಡ್ತಾರಲಿ. ಅವ್ರು ಮಾತಾಡಿಸ್ಬೇಕಂದ್ರು. ಏನಲ್ಲ ಕ್ಯಾಮ್ರಾ ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ?
ಆಗಿರಲೇಬೇಕು. ಬ್ಲಾಗ್ಗೋಸ್ಕರ ಈ ತರ ಎಲ್ಲ ಕಂಟೆಂಟ್ ಮಾಡ್ಬಾರ್ದು. ಅವ್ರೇನ್ ಬರ್ತಾನೆ ಇಲ್ಲ ಬ್ಲಾಗಲ್ಲಿ. ಕಂಟೆಂಟ್ ಬೇಕು ಹೇಳು. ಬ್ಲಾಗಲ್ಲಿ ಬರ್ತಾನೆ ಅಲ್ಲ, ಕಂಟೆಂಟ್ ನಾವೇನು ಕಂಟೆಂಟ್ ಬೇಕಂದ್ರೆ ಹೇಳಿ, ನಾನು ಕೊಡ್ತೀನಿ ಒಳ್ಳೊಳ್ಳೆ ಕಂಟೆಂಟ್. ಈ ತರ ಡೌಗಳು ತರ ಕಂಟೆಂಟ್ ನಂಗೆ ಬೇಡಪ್ಪ. ಏನೋ ಕಿತಾಪತಿ ನಡೀತಿ. ಬನ್ನಿ ಅಣ್ಣ. ಇವರು ಉಂಟು, ಇವ್ರ ಫ್ಯಾನ್ ಉಂಟು, ಇನ್ ಸ್ಟಾರು, ಇವ್ರು ಸ್ಟಾರ್ ಫ್ಯಾನ್ ಅವರು. ಫ್ರೆಂಡ್ಸ್, ಮಾತಾಡ್ಕೊಂಡು ನಾನು ಕಾಲೇಜಲ್ಲಿ ಸೀರಿಯಸ್ ಹೇಳ್ಬೇಕಂದ್ರೆ ಯಾರ ಹತ್ರನೂ ಮಾತಾಡಲ್ಲ, ತುಂಬಾ ಕಡಿಮೆ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ಇವ್ರಿಬ್ರು ಹಿಡ್ಕೊಂಡು ಸೈಕ್ ಮಾಡ್ತವ್ರೆ. ಸೊ ಗೈಸ್, ನಿನ್ನೆ ಆ್ಯಕ್ಚುಲಿ ಬ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ, ಯಾಕಂದ್ರೆ ಸಂತು ಹೊರಟ ಮನೆಗೆ. ಆ್ಯಂಡ್ ಅವ್ನಿಲ್ದಿರೋ ಬ್ಲಾಗ್ ಮಾಡೋದು ಸರಿ ಇರಲ್ಲ ಅಂದ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇವತ್ತು ಬೆಳಗ್ಗೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್. ಆ್ಯಂಡ್ ನನ್ನ ಗಾಡಿ ಸರ್ವಿಸ್ ಆಗಿ ಬಂದಿದೆ. ಏನಿದು ಕ್ಯಾಮ್ರಾ ರೆಡಿಯಾಗಿ ಬಂದಿದೆ. ಆ್ಯಂಡ್ ಈಗ ಹೋಗ್ತಾಯಿದ್ದೀನಿ ಹಾಲ್ ಟಿಕೆಟ್ ಇಸ್ಕೊಂಬರೋಕ್ಕೆ. ಕೇಳಿ ನೋಡಿದೆ, ಫಸ್ಟ್ ಫೋನ್ ಮಾಡಿ ಕೇಳಿದೆ ರೆಡಿ ಇದೆಯಾ ಅಂತ ಕೇಳಿದ್ದಕ್ಕೆ ಆಯಿತು ಬನ್ನಿ ರೆಡಿ ಇದೆ ಅಂತ ಹೇಳಿದರು. ಸೊ ಅದಕ್ಕೆ ಓಡ್ತಾಯಿದ್ದೀನಿ. ಬನ್ನಿ ಲೆಟ್ಸ್ ಗೋ, ಟೈಮ್ ವೇಸ್ಟ್ ಮಾಡ್ತೀರಾ, ಹೊರಡೋಣ. ಬಾಯ್ ಗೈಸ್. ಹಾಲ್ ಟಿಕೆಟ್ ಇಸ್ಕೊಂಡಿದ್ದಾಯಿತು. ಸೊ ಇವಾಗ ಮನೆಗೆ ಹೊರಟಾಯಿದ್ದೀನಿ. ಇವನು ಬಂದಿದ್ದ, ಅವನ ಕೆಲಸನೂ ಆಯಿತು, ನನ್ನ ಕೆಲಸನೂ ಆಯಿತು. ಇವಾಗ ಸೀದಾ ಹೋಗಿ ಓದೋದು ಅಷ್ಟೇ ಬಾಕಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲ ಮಿಕ್ಸಪ್ ಮಾಡಿ ಏನೇನೋ ಮಾಡಿ ಜೋಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದಿದ್ದೆ. ಐ ಹೋಪ್ ನಾನು ಮಾಡಿದ್ದೀನಿ ಅಂತ. ಎಡಿಟಿಂಗಲ್ಲಿ ಕಂಟೆಂಟ್ ಸಿಗಲಿಲ್ಲ, ಆದರೂ ಕೂಡ ಮೀಮ್ಸ್ ಹಾಕಿ ಏನೋ ಒಂದು ಮಾಡಿದೆ. ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್ ಸ್ವಲ್ಪ ಇನ್ಮೇಲಿಂದ ಒಂದು ಡಿಲೇ ಆಗ್ಬೋದು ವ್ಲಾಗ್ಸ್, ಯಾಕಂದರೆ ಎಕ್ಸಾಮ್ ನಡೀತಿದೆ, ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟು. ಡಿಲೇ ಆಗ್ಬೋದು, ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಏನೋ ಒಂದು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್ ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸೊ ಇನ್ ದ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಹೇಳು.